ಈಗ ಹೇಳಿ ಮಾವ, ನಾನ್ ನಿನ್ ಏನ್ ಅನ್ಯಾಯ ಮಾಡಿವ್ನಿ ಅಂತ ನನಗ್ ಡೈವರ್ಸ್ ಕೊಡ್ತಾ ಇದ್ದೀರಾ? ನಾನ್ ಏನ್ ಅನ್ಯಾಯ ಮಾಡಿದೆ ಅಂತ ನನ್ನ ನಿಂಗ್ ನಡು ನೀರ್ನಲ್ಲಿ ಕೈ ಬಿಟ್ಟು ಹೋಯ್ತಾ ಇದ್ದೀರಾ? ಈ ಮಳ್ಳಿ ಹುಡುಗಿ ಹಂಗೆ ಈ ಹಳ್ಳಿ ಹುಡುಗಿ ಇಲ್ಲ ಅಂತಾರ? ಏಯ್, ಮಳ್ಳಿ ಗಿಳ್ಳಿ ಅಂದ್ರೆ ಸರಿ ಇಲ್ಲ ನೋಡು. ಮಂಚ ಮೂರು ಮತ್ತೊಂದು ಕಾಲು ಅನ್ನೋರ್ನ ಮಳ್ಳಿ ಅಂತಾರೆ, ಆದ್ರೆ ಮಂಚಾನೆ ಕದಿಯೋರ್ನ ಕಳ್ಳಿ ಅಂತಾರಲ್ವ ಮೇಡಮ್. ಏಯ್ ಸುಬ್ಬಲಕ್ಷ್ಮಿ, ನಿನ್ ಕಾಲು ಮುರಿಯೋ ತನಕ ನಿನ್ನ ಸುಮ್ಕೆ ಬಿಡಕ್ಕೆ. ನನ್ ಮೇಲೆ ಏನೇನೋ ಅಪವಾದಗಳು ಬರಂಗ್ ನಾಟಕ ಮಾಡ್ದೆ. ಅರುಣ್ ಸರ್ PA ಫೋನ್ ಮಾಡ್ದಂಗ್ ಫೋನ್ ಮಾಡಿ ನನ್ನನ್ನ ಆ ರಸ್ತೆಗ್ ಬರಂಗ್ ಮಾಡಿ ನನಗೆ ನನ್ನ ಮಗಿ ಮೇಲೆ ಕಾಳಜಿನೇ ಇಲ್ಲ ಅಂತ ಕೌನ್ಸಿಲ್ ಮೇಡಮ್ ನೋಡಂಗ್ ಮಾಡ್ದೆ. ಅಲ್ವೇನೇ? ಕೇಳಿ ಮೇಡಮ್, ಕೇಳಿ ಕೌನ್ಸಿಲ್ ಮೇಡಮ್, ಕೇಳಿ. ಏನಮ್ಮ ಹೇಳ್ತಿದ್ದೆ ಸುಬ್ಬಲಕ್ಷ್ಮಿ? ಹೌದು ಮೇಡಮ್, ನಾನು PA ಫೋನ್ ಮಾಡೋ ಥರ ಮತ್ತೆ ಯಾರೋ ಫೋನ್ ಮಾಡಿ ಸುಬ್ಬಲಕ್ಷ್ಮಿ ಅವ್ರಿಗೆ ಅವ್ರ ಮಗುನ ಕರ್ಕೊಂಬರಂಗೆ ಮಾಡಿ ಅಲ್ಲೊಂದು ದೊಡ್ಡ ಸೀನೆ ಕ್ರಿಯೇಟ್ ಮಾಡಿದ್ದಾರೆ. ಐ ಆಮ್ ಶ್ಯೂರ್ ಯು ಮಸ್ಟ್ ಹ್ಯಾವ್ ನೋನ್ ದಿಸ್. ನಿಜನೇನ್ರಿ ಗುರುಮೂರ್ತಿ? ವಾಟ್ ಇಸ್ ದಿಸ್ ಮೇಡಮ್? ನಿಜನ ಅಂತ ಕೇಳ್ತಾ ಇದ್ರಲ್ಲ? ಅವಳು ಮಾತಾಡೋದು ಕೇಳೋದಲ್ದೆ ನಿಜ ಅಂತ ಬೇರೆ ನಂಬೇಕಾ? ಅದಕ್ಕೆ ಈ ಮಹಾನ್ ಭಾವ ಸಾಕ್ಷಿ ಬೇರೆ. ಮೇಡಮ್, ಇವಳಿಂದ ಆಗ್ತಿರೋ ರಾಧಾಂತಗಳ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಈಗ ನಡೀತಿರೋ ಘಟನೆನೇ ಸಾಕ್ಷಿ. ಆಗ ನನ್ನ ಬಗ್ಗೆ ಏನಾದರೂ ಹೇಳಬೇಕಾಗಿದ್ದಿದ್ರೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೋದಾಗಿತ್ತಲ್ಲ. ಕುಡ್ಕೊಂಡು ತೂರಾಡ್ಕೊಂಡು ಎಲ್ರ ಮುಂದೆ ಮಾನ ಕಳಿತಿದ್ದಾಳಂದ್ರೆ ಇವ್ರ ಜೊತೆ ಬದುಕೋದು ಎಷ್ಟು ಕಷ್ಟ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಅಯ್ಯ ಗುರುಮೂರ್ತಿ, ಮರ್ಯಾದೆ ಬಗ್ಗೆ ನೀನು ಮಾತಾಡಬೇಡಯ್ಯ. ರೀ ಸುಮ್ಮನೆ ರೀ, ನಿಮ್ಮ ಸಪೋರ್ಟಿಂದಾನೆ ಇವತ್ತು ಇವಳು ಈ ಹಂತಕ್ಕೆ ಬಂದಿರೋದು. ಸನಿಯಾ, ನಿನಗಿಂತ ನಾನು ಯಾವ್ದ್ರೊಳಗೆ ಕಮ್ಮಿ ಅವನಿ ಅಂತ ಇವತ್ತು ಮಾವ ನನ್ನನ್ನು ಬಿಟ್ಟು ನಿನ್ನಿಂದ ಬಂದಿರೋದು.